ಅಲ್ಲ, ಡಿ ಕೆ ಹೇಳಿರಲಿಲ್ಲ. ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್, ಯು ಟಿ ಖಾದರ್ ಅವ್ರಿಗೆ ಆರೋಗ್ಯ ಖಾತೆ ಎಲ್ಲ ಇನ್ನೂ ದೊಡ್ಡ ಖಾತೆ ಕೊಡಬೇಕಾಗಿತ್ತು ಅಂತ. ಸೊ ಅದೇನದು ಸರ್, ಏನಾಯ್ತು ಸರ್? ಡಿ ಸಿ ಎಂ ವಿಚಾರದಲ್ಲಿ ನಿಮ್ಮ ಹೆಸರು ಓಡಾಡ್ತಿತ್ತಲ್ಲ, ನಿಮಗೂ ಅದ್ರ ಬಗ್ಗೆ ಮಾಹಿತಿ ಬಂದಿತ್ತಾ? DCM ಅಂತ ಇತ್ತು. ಹಾಂ. ಆದರೆ ಇವತ್ತು ಮತ್ತೆ ಒಂದೇ ಕೊಡಬೇಕಂತ ತೀರ್ಮಾನ ಮಾಡಿದಾಗ ಹ್ಞೂ. ಬಹುಶಃ ಅದು ಆ ವಿಚಾರ ಇವತ್ತು ಹ್ಞೂ. ಅಲ್ಲಿಗೆ ನಿಂತೋಯಿತು. ಅದರಲ್ಲಿ ಏನು ಯಾಕೆ ಏನು ಕೂಡ ಬೇಸರ ಇಲ್ಲ. ಹ್ಞೂ. ಯಾಕಂತ ಹೇಳಿದ್ರೆ ಯಾವ ಸಂದರ್ಭ ಬರ್ತದೆ ಅದು ಹ್ಞೂ. ಬರ್ತದೆ. ಹ್ಞೂ. ಬಂದೊಂದು ಸಾರಿ ಕೆಲಸ ಮಾಡಿಕೊಂಡು ನಾವು ಹೋಗುವಂಥದ್ದು. ಹ್ಞೂ. ಇವತ್ತು ಮೊದಲ ಹಂತದ ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡುವಾಗಲೇ, ಪ್ರತಿನಿಧಿ ಸ್ವೀಕಾರ ಮಾಡುವಾಗಲೇ ಹಂತದಲ್ಲಿ ಸಿಕ್ಕಿದ್ದು ಅದು ನಮಗೆ ಸಿಕ್ಕಿದಂತ ಗೌರವ ಅಂತ ಎನಿಸ್ತೇನೆ. ಹ್ಞೂ. ಅದಲ್ಲ ಸರ್, ಈಗ ಯು ಟಿ ಖಾದರ್ ಅವರು ಅವರ ಧರ್ಮ ಮುಸ್ಲಿಮರಾದರೂ ಕೂಡ ಸರ್, ನಿಮ್ಮನ್ನು ಯಾರೂ ಆ ದೃಷ್ಟಿಯಲ್ಲಿ ನೋಡೋದೇ ಇಲ್ಲ. ಇದೊಂದು ಮುಸ್ಲಿಂ ಕೋಟಾದ ಅಭ್ಯರ್ಥಿ ಅಂತ ಯಾರು ಕೂಡ ನಿಮ್ಮನ್ನು ಪರಿಗಣಿಸೋದೇ ಇಲ್ಲ. ಸೊ ನಿಮ್ಮನ್ನ ಆ ದೃಷ್ಟಿಯಲ್ಲಿ ಯಾಕೆ ನೋಡಲ್ಲ ಸರ್? ನಿಮ್ಮ ಕಮ್ಯುನಿಟಿಯವರು ನೋಡಲ್ಲ, ಬೇರೆ ಕಮ್ಯುನಿಟಿಯವರು ನಿಮ್ಮನ್ನು ನೋಡಲ್ಲ. ಅಂದರೆ ಕಮ್ಯುನಿಟಿ ಲೀಡರ್ ಅಂತ ನೋಡಲ್ಲ, ಯಾಕೆ? ಇಲ್ಲ ನೋಡಿ, ಇವತ್ತು ನಾವು ನಮ್ಮ ಧರ್ಮ ಅಚ್ಚುಕಟ್ಟಾಗಿ ಆಚರಿಸೋ ಜೊತೆಯಲ್ಲಿ ನಾವೆಲ್ಲರ ಜೊತೆ ಇರಬೇಕು. ನಾನೊಬ್ಬ ಭಾರತೀಯನಾಗಿ ಇರಬೇಕು, ಹ್ಮ್. ನಾನೊಬ್ಬ ಕನ್ನಡಿಗನಾಗಿ ಇರಬೇಕು, ನಾನು ದಕ್ಷಿಣ ನಾನು ತುಳುವನಾಗಿ ನಾನು ವ್ಯಕ್ತಿ. ಆ ಸಂಸ್ಕೃತಿಯ ನಾವೆಲ್ಲ ಇದು ಮೈಗೂಡಿಸಿಕೊಂಡು ಬರುವಂಥ ವಿಚಾರ ಇವತ್ತು ಆಗಬೇಕು. ಸೊ ನಮ್ಮನ್ನು ದೇವರು ಯಾರನ್ನ ಇಷ್ಟಪಡ್ತಾರೆ, ಜನ ಯಾರನ್ನು ಜಾಸ್ತಿ ಇಷ್ಟಪಡ್ತಾರ ಅವ್ರನ್ನ ದೇವರು ಇಷ್ಟಪಡ್ತಾರೆ. ಸೊ ನಾವೆಲ್ಲ ಜನ ಇಷ್ಟಪಡಿಸೋ ವ್ಯಕ್ತಿತ್ವನ ಅವ್ರು ಅದನ್ನು ರೂಪಿಸ್ಕೊಂಡ ಕೆಲಸ ಇವತ್ತು ಆಗಬೇಕಾಗ್ತದೆ. ಮತ್ತು ಎಲ್ಲ ಧರ್ಮ ಸಂದೇಶ ಕೂಡ ಸರ್ವಗಳು ಪ್ರೀತಿಸುವಂಥದ್ದಂತೆಲ್ಲ. ಸೊ ನಾವು ಬೇರೆ ಜನ ಪ್ರೀತಿಸುವಾಗ ಅವ್ರು ನಮ್ಮನ್ನು ಪ್ರೀತಿಸ್ತಾರೆ. ನಾವು ಕೆಲಸ ಮಾಡುವಾಗ ಅವ್ನು ಯಾವುದೇ ಜಾತಿ ಯಾವುದೇ ಧರ್ಮ ಅಂತ ನಾವು ನೋಡೋದಿಲ್ಲ. ಆಟೋಮೆಟಿಕ್ ಆಗಿ ಅದು ನಮ್ಮನ್ನು ಬೇರೆಯವ್ರು ನೋಡೋಗಲು ಕೂಡ ಯಾವುದೇ ಧರ್ಮ ಅಂತ ಅವರು. ಅದಲ್ಲ ಸರ್, ಬಿಡಿ, ಜನಸಾಮಾನ್ಯರು ಬಿಡಿ, ನಿಮ್ಮ ಪ್ರತಿಪಕ್ಷಗಳು ಅಥವಾ ಬಿಜೆಪಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಟೀಕಿಸಿದ ಹಾಗೆ ನಿಮ್ಮನ್ನು ಟೀಕೆ ಮಾಡಲ್ಲ ಸರ್? ಇದೆ ಅದು ಯಾಕೆ ಟೀಕೆ ಮಾಡ್ತದೆ ಕೆಲವೊಂದು ಸಂದರ್ಭ ಇರ್ತದೆ ಇದರಲ್ಲಿ. ನನ್ನ ಹಿಂದಿಂದಲೂ ಕೂಡ ಅಂದ್ರೆ ನೀವು ನಿಮ್ಮ ಕಮ್ಯುನಿಟಿಗೋಸ್ಕರ ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತನಾ? ನೋಡಿ, ಕಮ್ಯುನಿಟಿ ಸ್ಟ್ಯಾಂಡ್ ಕಮ್ಯುನಲ್ ಬೇರೆ, ಕಮ್ಯುನಿಟಿ ಹೆಲ್ಪ್ ಬೇರೆ. ಐ ಡೋಂಟ್ ಬಿ ಕಮ್ಯುನಲ್, ಐ ಡು ಕಮ್ಯುನಿಟಿ ಹೆಲ್ಪ್. ಇದಕ್ಕೆ ಕಮ್ಯುನಿಟಿ ಹೆಲ್ಪ್ ಅಂತ ಏನಂದ್ರೆ, ನಾನು ಯಾರಾದ್ರೂ ನಮ್ಮ ತಪ್ಪು ಮಾಡಿದಾಗಲೂ ಕೂಡ ಅದು ಸರಿ ಅಂತ ಹೇಳಿದರೆ ಆಗುವುದಿಲ್ಲ. ದಟ್ ಇಸ್ ಕಮ್ಯುನಲ್. ನಾನು ಅವ್ರು ತಪ್ಪು ಮಾಡಿದಾಗಲೂ ಕೂಡ ಅವನು ಸಮರ್ಥಿಸಬೇಕಂದ್ರೆ ಕಮ್ಯುನಲ್. ಕಮ್ಯುನಿಟಿ ಹೆಲ್ಪ್ ಏನು, ಎಲ್ಲರ ವಿಶ್ವಾಸ ಪಡೆದುಕೊಂಡು, ಎಲ್ಲ ಜಾತಿ ಧರ್ಮದ ವಿಶ್ವಾಸ ಪಡೆದುಕೊಂಡು ನಮ್ಮ ಕಮ್ಯುನಿಟಿಗೆ ಏನು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇದೆ, ಅವರಿಂದ ತೆಕ್ಕೊಂಡು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇದೆ, ಅದು ಕಮ್ಯುನಿಟಿ ಹೆಲ್ಪ್. ಸೊ ಆ ಒಂದು ವ್ಯಕ್ತಿತ್ವ ನಾವು ರೂಪಿಸಿಕೊಂಡು ನಾವು ಇವತ್ತು ಬರಬೇಕು. ಇದರಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಸರ್ ಬಹಳಷ್ಟು ಜನ ಮುಸಲ್ಮಾನ್ ಲೀಡರ್ಸ್ ಹೆಸರುಗಳು ಕೇಳಿ ಬಂದರು, ಬೆಂಗಳೂರಿಂದ ಹೋದರು ಅಥವಾ ದಾವಣಗೆರೆಯವರು ಹೋದರು. ಸೊ ಈ ಥರ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಕೆಲವೊಂದು ತಿಸ್ರಾಗಳೆಲ್ಲ ನಡೆದವು ಸರ್. ಬಟ್ ನಿಮ್ಮ ಹೆಸರು ಮಿಸ್ಸಿಂಗ್ ಇತ್ತು ಅದರಲ್ಲಿ. ನಾನು ಸ್ಪೀಕರ್ ಆಗಿದ್ದೆಲ್ಲ, ಆವಾಗ ರಾಜ್ಯಕ್ಕೆ ರೈತವಾಗಿದ್ದೆ ಆ ಒಂದು ಸಂದರ್ಭದಲ್ಲಿ. ಇದಕ್ಕೆ ಅದರ್ವೈಸ್ ಆಲ್ಸೋ ನೀವು ಇನ್ವಾಲ್ವ್ ಆಗ್ತಿದ್ರಿ. ನೋಡಿ, ನಮಗೆ ಪಕ್ಷ ಮುಖ್ಯ. ಪಕ್ಷ ಇದ್ದರೆ ನಾವಿದ್ದೇವೆ, ಪಕ್ಷ ಇಲ್ಲದಿದ್ದರೆ ನಾವು ಖಂಡಿತವಾಗಿಯೂ ಇಲ್ಲ. ಮತ್ತೆ ಸಂವಿಧಾನಬದ್ಧವಾಗಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ. ಎಲ್ಲ ನನ್ನ ಸಮಾನತೆ ನೋಡಿಕೊಳ್ಳುವಂಥದ್ದು ಇದರಲ್ಲಿ. ಪಕ್ಷ ಟಿಕೆಟ್ ಕೇಳುವುದು, ಈಗ ದಾವಣಗೆರೆಯಲ್ಲಿ MLA ನಮಗೆ ಸಿಕ್ಕಲಿಲ್ಲ ಅಂತ ಹೇಳಿಕೊಂಡೇ ಇಷ್ಟು ವರ್ಷ, ಅಲ್ಲಿ 15 ವರ್ಷದಿಂದ ಅಲ್ಲಿ ಒಬ್ಬ ಲೋಕಲ್ MLC ಟಿಕೆಟ್ ಕೊಟ್ಟದ್ದು, ಅಲ್ಲಿ MLA ಇಲ್ಲ ಅಂತೇಳಿ. ಹುಬ್ಳಿ ಧಾರವಾಡಲ್ಲಿ ಮುಂಚೆ ನಮಗೆ ಮೈನಾರಿಟಿ MLA ಇಲ್ಲ ಅಂತ ಹೇಳಿಕೊಂಡೇ ಸಲೀಂ ಅಹಮದ್ಗೆ ಅಲ್ಲಿ MLC ಕೊಟ್ಟದ್ದು ಇದರಲ್ಲಿ. ಮೂರನೇದು, ಈಗ ನಮ್ಮ ಪಠಾಣ್ ಅವರು ಬೊಮ್ಮಾಯಿಯವರ ಮಗನ ವಿರುದ್ಧ ಗೆದ್ರು. ಆಗ ಎಲ್ಲಾ ಧರ್ಮದವರು ಸೇರಿ ನಮ್ಮನ್ನು ಗೆಲ್ಲಿಸಲಿಲ್ವ ಅಲ್ಲಿ. ರಾಮನಗರದಲ್ಲಿ ಹೈಯೆಸ್ಟ್ ಇರೋದು ನಮ್ಮ ಮೈನಾರಿಟೀಸ್ ಬಹಳಷ್ಟು ಕಡಿಮೆ ಇರೋದು ರಾಮನಗರದಲ್ಲಿ. ಹೌದು, ಅಲ್ಲಿ ಮೈನಾರಿಟೀಸ್ ಕಡಿಮೆ ಸಂಖ್ಯೆ. ಆದರೂ ಕೂಡ ಅಲ್ಲಿ ಇಕ್ಬಾಲನ್ನು ನಿಲ್ಲಿಸಿ ಎಕ್ಸ್ ಚೀಫ್ ಮಿನಿಸ್ಟರ್ ಮಗನ ವಿರುದ್ಧ ಗೆಲ್ಲಿಸಲಿಲ್ವಾ? ಆಗ ಎಲ್ಲಾ ಕಮ್ಯುನಿಟಿಯವರು ಕಾಂಗ್ರೆಸ್ಗೆ ಓಟ್ ಕೊಡ್ಲಿಲ್ವಾ? ಅದಕ್ಕೆ ಕಾಂಗ್ರೆಸ್ ಅಂದ ತಕ್ಷಣ ಅದು ಎಲ್ಲ ಸೇರಿಸಿಕೊಳ್ಳುವಂಥ ಪಕ್ಷ. ಟಿಕೆಟ್ ಕೇಳೋದು ಕರೆಕ್ಟ್. ಪಕ್ಷ ಒಮ್ಮೆ ಕೊಟ್ಟ ನಂತರ ಪಕ್ಷದ ಗೌರವಿಸುವ ಜವಾಬ್ದಾರಿ ಅದು ಪ್ರತಿಯೊಬ್ಬನೂ ಕೂಡ ಜವಾಬ್ದಾರಿ. ಏನಾದರೂ ಅಲ್ಲಿ ಸೋತಿದ್ರೆ ಇವತ್ತು ಯಾರಿಗೆ ಲಾಸ್ ಆಗ್ತಿತ್ತು? ಮೈನಾರಿಟೀಸ್ಗೆ ಲಾಸ್ ಆಗ್ತಿತ್ತು. ಅವ್ರಿಗೆ ಆಫೀಸ್ ಹೋಗ್ಲಿಕ್ಕೇನೆ ಗೊತ್ತಿರಲಿಲ್ಲ. ನಮ್ಮ ಆಫೀಸ್ ಬರಬೇಡಿ ಅಂತ ಕೂಡ ಅಲ್ಲಿ ಗೆದ್ದವ್ರು ಹೇಳ್ತಾ ಇದ್ರು. ಅದು ಯಾರಿಗೆ ದುಡ್ಡಿದ್ದವನಿಗೆ ಏನು ಪ್ರಾಬ್ಲಮ್ ಇಲ್ಲ, ಯಾರನ್ನ ಬೇಕು ಸುಧಾರಿಸ್ಕೊಂಡು ಹೋಗ್ತಾನೆ. ಯಾವ ಪಕ್ಷ ಬಂದ್ರು ಅಂದವನಿಗೆ ಯಾವ್ದು ಬೇಕು ಅವ್ನು ಸುಧಾರಿಸ್ಕೊಂಡು ಅನುಕೂಲ. ಯಾರು 5 ಸೆನ್ಸ್ ಜೀವನ ಮಾಡ್ತಾರೆ ಅವರಿಗೆ ಬಹಳ ಕಷ್ಟದ ಪರಿಸ್ಥಿತಿ ಆಗ್ತಿತ್ತು. ಸೊ ಇದನ್ನೆಲ್ಲ ನಾವು ಪಕ್ಷ ಅಂತ ಬಂದಾಗ ಕಮ್ಯುನಿಟಿಗೂ ಕೂಡ ಮಿಗಿಲಾದದ್ದು ಪಕ್ಷ ಅಲ್ಲ. ಪಕ್ಷ ಇದ್ರೆ ಮಾತ್ರ ನಮ್ಮ ಕಮ್ಯುನಿಟಿಗೆ ಇರಲಿಕ್ಕೆ ಸಾಧ್ಯವಾಗ್ತದೆ.
ಹ್ಮ್ ಪಕ್ಷ ಇಲ್ಲಿ ಯು ಪಿ ಅಲ್ಲಿ ಏನಾಯ್ತು, ಹ್ಮ್ ಏನಾಯ್ತು ಸರ್? ಏನಾಯ್ತು ಅಲ್ಲಿ ಅಲ್ಲಿಂದ ಎಷ್ಟೋ ಜನ ಇವತ್ತು ಬೆಂಗಳೂರಿಗೆ ಹ್ಮ್ ನನ್ನ ಹತ್ರ ಬಂದಿದ್ರು, ಬಿಗ್ ಇಂಡಸ್ಟ್ರಿಯಲಿಸ್ಟ್ ಮತ್ತು ಬಿಗ್ ಕಾಲೇಜಿನವರು. ಹ್ಮ್ ವಿ ವಾಂಟ್ ಎಸ್ಟಾಬ್ಲಿಷ್ ಕರ್ನಾಟಕ ಅಂತೇಳಿ. ಯಾಕೆ? ಅಲ್ಲಿ ಭಯಂಕರ ಕಿರುಕುಳ ಆಗ್ತಿದೆ, ನಮ್ಮನ್ನು ಇಲ್ಲ ಸಲ್ಲದ ನಮಗೆ ಇದು ಮಾಡಿಕೊಂಡು ಮಾಡ್ತಿದ್ದಾರೆ. ಅವ್ರು ದೊಡ್ಡ ಇಂಡಸ್ಟ್ರೀಸ್ ಮತ್ತು ದೊಡ್ಡ ಸ್ಕೂಲ್ಸ್ ಮೋರ್ ದನ್ 10,000 ಇದೆ. ಹ್ಮ್ ನಮಗೆ ಯೂನಿವರ್ಸಿಟಿ ಮಾಡಬೇಕಿತ್ತು, ಹ್ಮ್ ಬರೇ ಒಂದು ಕಮ್ಮಿಲ್ಲ ನಮ್ಗೆ ಇಂಡಸ್ಟ್ರಿ ಮಾಡಲಿಕ್ಕೆ ನಮಗೆ ಬಿಡೋದಿಲ್ಲ. ಇವತ್ತು ನಮ್ಗೆ ಅಲ್ಲಿ ಒಂದು MP ಸೀಟ್ ಇದೆಯಾ, ಹ್ಮ್ ಅಲ್ಲಿ ಕೆಲವು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 55% ಇದ್ದಾರೆ, ಹ್ಮ್ ಯಾಕೆ ಆಗಲಿಲ್ಲ? ಹ್ಮ್